ಪರಿಶೀಲನೆ ಮಾಡ್ತಾರೆ? ಇಲ್ಲ, ಯಾಕೆಂದರೆ ದಿಢೀರ್ನೆ ಅಂತ ಏನಿಲ್ಲ. ಆ, ಅದು ತುಂಬ ದಿವಸ ನನ್ನ ಮನಸ್ಸಲ್ಲಿತ್ತು. ಸೊ ಹಾಗೆಯೇ, ಯಾಕೆಂದರೆ ಇವತ್ತು ರಾಮನಗರ ಜಿಲ್ಲೆಗೆ ಆ, ಈ ಜಿಲ್ಲಾ ಮಟ್ಟದಲ್ಲಿ ಇದೇ ದೊಡ್ಡ ಆಸ್ಪತ್ರೆ ಆಗಿದೆ. ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ಸೌಲಭ್ಯಗಳನ್ನು ನೋಡೋಣ ಅಂತ ನಾನು ಇವತ್ತು ಭೇಟಿ ಮಾಡಿದೆ. ಸೊ ಇಲ್ಲಿ ವೈದ್ಯರುಗಳ ಜೊತೆ ಮತ್ತು ವೈದ್ಯಾಧಿಕಾರಿಗಳ ಜೊತೆ ಕೂಡ ನಾವು ಇವತ್ತು ಇದೆಲ್ಲ ಪರಿಶೀಲನೆ ಮಾಡಿ ನೋಡಿದ್ದೇವೆ. ಸೊ ಪ್ರಮುಖವಾಗಿ ಏನ್ ಸಮಸ್ಯೆಗಳು ಕಾಣ್ತದೆ ಸರ್? ಇಲ್ಲ, ಆ್ಯಕ್ಚುಲಿ ಹಾಸ್ಪಿಟಲ್ ಮೇಂಟೆನೆನ್ಸ್ ಚೆನ್ನಾಗಿದೆ. ಈಗ ICU ಆಗ್ಬೋದು, ವಾರ್ಡ್ ಆಗ್ಬೋದು, ಎಲ್ಲ ಮೇಂಟೆನೆನ್ಸ್ ಚೆನ್ನಾಗಿದೆ. ಅಂದರೆ ಸ್ವಲ್ಪ ಸಿಬ್ಬಂದಿಗಳ ಕೊರತೆ ಇದೆ, ಸ್ವಲ್ಪ ವೈದ್ಯರ ಕೊರತೆ ಇದೆ, ಸ್ಟಾಫ್ ನರ್ಸ್ಗಳ ಕೊರತೆ ಇದೆ. ಇವಾಗಲೇ ನಾವು CEO, ನಮ್ಮ ಜಿಲ್ಲಾ ಪರಿಷತ್ CEO ಅವ್ರ ಹತ್ರ ಮಾತಾಡಿದ್ದೇವೆ. ಸೊ ಅವರು ಇಮಿಡಿಯೇಟ್ ಆಗಿ ಕೆಲವು ಸ್ಟಾಫ್ ನರ್ಸ್ಗಳನ್ನು ಮತ್ತು ಟೆಕ್ನಿಷಿಯನ್ಗಳನ್ನ NHM ಅಡಿಯಲ್ಲಿ ಅಪಾಯಿಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅಂದರೆ ಇದಕ್ಕೆ ಒಂದು ಎಕೋ ಮಿಷನ್ ಅವಶ್ಯಕತೆ ಇದೆ. ಅದನ್ನು ಕೂಡ, ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಆಪ್ರೇಷನ್ಗೆ ಮೊದಲು ಗರ್ಭಿಣಿಯರಾಗ್ಬೋದು ಅಥವಾ ಬೇರೆ ಆಪ್ರೇಷನ್ಸ್ಗೆ ಮೊದಲು ಒಂದು ಕಾರ್ಡಿಯಾಕ್ ಫಿಟ್ನೆಸ್ ಬೇಕೇ ಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಎಕೋ ಟೆಸ್ಟ್ ಕೂಡ ಮಾಡಬೇಕಾಗುತ್ತೆ ಹೃದಯ ತಪಾಸಣೆಗೋಸ್ಕರ. ಸೊ ಮತ್ತು ಅಲ್ಟ್ರಾಸೌಂಡು ಒಂದಿದೆ. ಅಲ್ಟ್ರಾಸೌಂಡ್ ಪ್ರತಿದಿನ 30 ಪೇಷಂಟ್ಸಿಗೆ ಮಾಡ್ತಾ ಇದ್ದಾರೆ. ಅದರ ಡಿಮ್ಯಾಂಡ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಒಂದು ಅಲ್ಟ್ರಾಸೌಂಡ್ ಮಿಷಿನ್ ಇನ್ನೊಂದು ಎಕ್ಸ್ಟ್ರಾ ಬೇಕಾಗುತ್ತೆ. ಒಂದು ಎಕೋ ಮಿಷಿನ್ನು, ಅದನ್ನು ಕೂಡ ಈಗ CEO ಅವರು ಆಗಲೇ ಹೇಳಿದ್ದಾರೆ, ಅದನ್ನು ತರಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸರ್, ಇಲ್ಲಿ ಕಳೆದ ಬಾರಿ ದಿನೇಶ್ ಗುಂಡೂರಾವ್ ಅವರು ಕೂಡ ಬಂದಿದ್ರು, ಆಸ್ಪತ್ರೆಗೆ ವಿಸಿಟ್ ಮಾಡಿದ್ರು. ಆಗಲೂ ಕೂಡ ಸಿಬ್ಬಂದಿಗಳ ಕೊರತೆ ಇದೆ ಅಂತ ಹೇಳಲಾಗಿತ್ತು. ಆದರೆ ಇವತ್ತುವರೆಗೂ ಕೂಡ ಅದು ಬಗೆಹರಿದಿಲ್ಲ. ಬಿಲ್ಡಿಂಗ್ ಜಾಸ್ತಿ ಇದೆ, ಬಟ್ ಸದುಪಯೋಗ ಆಗ್ತಾ ಇಲ್ಲ. ಅಲ್ಲ, ಅಂದರೆ ಏನಾಗಿದೆ, ಕೆಲವು ಹೆಚ್ಚಿನ ಸಿಬ್ಬಂದಿ ವರ್ಗ ಬೇಕು ಅಂದ್ಬಿಟ್ಟು ಈಗಾಗಲೇ ಪ್ರಸ್ತಾವನೆ ಸರ್ಕಾರಕ್ಕೆ ಕಳಿಸಿದ್ದಾರೆ. ಈಗ ಅದು ಆರ್ಥಿಕ ಇಲಾಖೆಯ ಪರಿಶೀಲನೆಯಲ್ಲಿದೆ. ಸೊ ಬಹುಶಃ ಆರ್ಥಿಕ ಇಲಾಖೆಯವ್ರ ಜೊತೆ ನಾನು ಕೂಡ ಮಾತಾಡ್ತೇನೆ. ಮೀನ್ವೈಲ್ ಕೆಲವೆಲ್ಲ ಗುತ್ತಿಗೆ ಆಧಾರದ ಮೇಲೆ ಅಪಾಯಿಂಟ್ ಮಾಡುವ ಅವಶ್ಯಕತೆ ಇದೆ ಮತ್ತು ಅವರಿಗೆ ಪವರ್ಸು ಕೂಡ ಇದೆ CEO ಅವರಿಗೆ. ಸೊ ಇವಾಗ ಸದ್ಯದಲ್ಲೇ ಅದನ್ನೆಲ್ಲ ಅಪಾಯಿಂಟ್ ಮಾಡ್ತಾರೆ. ಸರ್, ಹೃದಯ ಸಂಬಂಧಿ ಕಾಯಿಲೆಗೆ ಈಗಲೂ ಸಾಕಷ್ಟು ಜನ ಜಯದೇವನ್ನೇ ಅವಲಂಬಿಸಬೇಕಾದಂತ ಒಂದು ಅವಶ್ಯಕತೆ ಇದೆ. ಹಾಗಾಗಿ ಇಲ್ಲೇನಾದ್ರೂ ಉತ್ತಮ ಚಿಕಿತ್ಸೆ ದೊರೆಯುವಂತ ಇವಾಗ ಏನ್ ಮಾಡಿದೀವಿ ಅಂದ್ರೆ, ಈ ಹೃದಯಘಾತದ ಚಿಕಿತ್ಸೆಗೆ, ಪ್ರಾಥಮಿಕ ಚಿಕಿತ್ಸೆಗೆ ಇವತ್ತು ನಮ್ಮ ರಾಮನಗರ ಜಿಲ್ಲೆಯಲ್ಲಿ 3 ತಾಲೂಕು ಆಸ್ಪತ್ರೆಗಳನ್ನ ನಾವು ಐಡೆಂಟಿಫೈ ಮಾಡಿದ್ದೇವೆ. ಒಂದು ರಾಮನಗರದ ಜಿಲ್ಲಾ ಆಸ್ಪತ್ರೆ, ಇನ್ನೊಂದು ಕನಕಪುರ ಜನರಲ್ ಹಾಸ್ಪಿಟ್ಲು, ಇನ್ನೊಂದು ಮಾಗಡಿ ಜನರಲ್ ಹಾಸ್ಪಿಟ್ಲು. ಹೃದಯಘಾತ ಆದಂಥವರು ಇಲ್ಲಿಗೆ ಬಂದಂಥ ಸಮಯದಲ್ಲಿ, ಯಾಕೆಂದರೆ ಹೃದಯಘಾತ ಆದಂಥ ಸಂದರ್ಭದಲ್ಲಿ ನಾವು ಈ ಚಿಕಿತ್ಸೆಯನ್ನು ಗೋಲ್ಡನ್ ಅವರ್ ಒಳಗಡೆನೆ ಕೊಡಬೇಕು, ವಿತಿನ್ 3 to 6 hours ಕೊಡಬೇಕು. ಅದಕ್ಕೆ ಏನಾಗುತ್ತೆ, ಯಾಕೆಂದರೆ ಏಕಾಏಕಿ ಇಲ್ಲೆಲ್ಲ ಆಂಜಿಯೋಪ್ಲಾಸ್ಟಿ, ಸ್ಟೆಂಟ್ ಮಾಡತಕ್ಕಂಥ ಇಲ್ಲಿ ವ್ಯವಸ್ಥೆ ಇಲ್ಲ. ಅದಕ್ಕೆ ಪರ್ಯಾಯವಾಗಿ ಅಷ್ಟೇ ಉತ್ತಮವಾದಂಥ ಚಿಕಿತ್ಸೆ ಅಂದರೆ ಒಂದು ಇಂಜೆಕ್ಷನ್ ಕೊಡ್ತೀವಿ ನಾವು. ಅಂದರೆ ಎಪ್ಪುಗಟ್ಟಿದ ರಕ್ತವನ್ನು ಕರಗಲಿಕ್ಕೆ ಒಂದು ಇಂಜೆಕ್ಷನ್ ಕೊಡ್ತೇವೆ. ಅದರ ಸೌಲಭ್ಯ ಇಲ್ಲಿದೆ. ಅಂದರೆ ಟೆನೆಕ್ಟಿಪ್ಲೇಸ್ ಅಂತ, ಹೃದಯಘಾತ ಆದಂಥವ್ರಿಗೆ ಈಗಾಗಲೇ ಕೇಳಿದೆ, ಸುಮಾರು 3 ಜನ ಹೃದಯಘಾತ ಆದಂಥವ್ರಿಗೆ ಆ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಸೊ ಆ ಇಂಜೆಕ್ಷನ್ ಬೆಲೆ 18,000 ರೂಪಾಯಿ. ಸೊ ಅದು ಲಭ್ಯ ಇದೆ ಇಲ್ಲಿ. ಅದಕ್ಕೋಸ್ಕರ ನಾನು ನಿಮ್ಮ ಮೂಲಕ ಹೇಳೋದಾದರೆ, ಇಲ್ಲಿ ರಾಮನಗರದ ಸುತ್ತಮುತ್ತ ಇರತಕ್ಕಂಥ ಜನರಿಗೆ ಅಕಸ್ಮಾತ್ ಹೃದಯಘಾತದ ಲಕ್ಷಣಗಳಾದರೆ ನೇರವಾಗಿ ಇಲ್ಲಿ ಬರ್ಬೋದು. ಇಲ್ಲಿ ECG ವ್ಯವಸ್ಥೆ ಇದೆ ಮತ್ತು ಹೃದಯಘಾತಕ್ಕೆ ಪ್ರಾಥಮಿಕ ಚಿಕಿತ್ಸೆ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಆ ಇಂಜೆಕ್ಷನ್ ಕೊಟ್ಟು ನಂತರ ಅದು ಬೇರೆ ಟೆರ್ಷರಿ ಕೇರ್, ಅದು ಬೆಂಗಳೂರಿಗಾಗ್ಬೋದು ಅಥವಾ ಬೇರೆ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಿಗೆ ಆಂಜಿಯೋಪ್ಲಾಸ್ಟಿ ಮಾಡತಕ್ಕಂಥ ವ್ಯವಸ್ಥೆ ಇದೆ, ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಆ ವ್ಯವಸ್ಥೆ ಇದೆ ಇವತ್ತು. ಸೊ ಬಹುಶಃ ಒಂದು 6-7 ತಿಂಗಳಿಂದ ಅದು ವ್ಯವಸ್ಥೆ ಇಲ್ಲಿದೆ. ಹೃದಯಘಾತಕ್ಕೆ ಪ್ರಾಥಮಿಕ ಚಿಕಿತ್ಸೆ ಇವತ್ತು ರಾಮನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಇದೆ. ಸರ್, ಇದರ ಹೊರತಾಗಿ ಸರ್, ಚನ್ನಪಟ್ಟಣ ಬೈಲಕ್ಷವಾಗಿ ಸ್ವಲ್ಪ ಗೊಂದಲ ಇಲ್ಲ, ಈ ಟಿಕೆಟ್ ವಿಚಾರವಾಗಿ ಇದಕ್ಕೆ ಸಂಬಂಧಪಟ್ಟ ಹೈಕಮಾಂಡ್ ಅವ್ರು ಮಾತಾಡ್ಕೊಂತಾರೆ. ಇದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಅಲ್ಲ ಸರ್, ಒಂದ್ ಕಡೆ ಮೈತ್ರಿ ಆಗಿರೋದ್ರಿಂದ ಯೋಗೇಶ್ವರ್ ಕೂಡ ಆಕಾಂಕ್ಷಿ ಆಗಿದ್ದಾರೆ. ನಿಮ್ಮ ಪರವಾಗಿ ಚುನಾವಣೆಯನ್ನ ಸಾಕಷ್ಟು ಶ್ರಮ ವಹಿಸಿ ಮಾಡಿದ್ರು. ಅದೆಲ್ಲ ಒಂದ್ ಕಡೆ ಅವ್ರಿಗೆ ಟಿಕೆಟ್ ಸಿಗ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಗೊಂದಲ ಆಗ್ತಾ ಇರುವಂತದ್ದು. ಅಲ್ಲ, ಇದಕ್ಕೆ ಎರಡೂ ಪಕ್ಷದ ನಾಯಕರು ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ನೀವು ಈ ಕ್ಷೇತ್ರದ ಸಂಸದರಾಗಿ ಅಥವಾ ಸಭೆಗಳಲ್ಲಾಗಿರ್ಬೋದು ಸಲಹೆ ಕೊಡುವಂತದ್ದಾದ್ರೆ? ಅಲ್ಲ, ನಂದೇನಾಗಿದೆ, ನಾನು ಈಗಾಗಲೇ ಹೇಳಿದಿರಿ ಸಂಸದರು ಅಂತ, ನಾನು ಸಂಸದರ ಕೆಲಸ ಮಾಡ್ತೇನೆ. ಥ್ಯಾಂಕ್ ಯು ಸರ್.